ಅಸಹ್ಯ ಹೇಳ್ಬಿಟ್ಟು ಏನೇನೋ ಮಾತಾಡ್ತೀನಿ. ವರ್ಡ್ ಹುಡುಕ್ತಾ ಇದ್ದೀನಿ, ಎಲ್ಲ ಮಾಡಿದ್ದೀನಿ, ಮುಗೀತು. Hey everybody, welcome back to my channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿಬಡಿ ಈಸ್ ಡೂಯಿಂಗ್ ಫೈನ್. ನನ್ನ DMs ಅಲ್ಲಿ ಮೋಸ್ಟ್ ಆಫ್ ದ ರಿಪೀಟೆಡ್ ಕ್ವೆಶನ್, ಲೈಕ್ ತುಂಬ ರಿಪೀಟೆಡ್ ಕ್ವೆಶನ್ಸ್ ಅಲ್ಲಿ ಇದು ಒಂದು ಮೇನ್ ಕ್ವೆಶನ್ ಅಂತಾನೆ ಹೇಳ್ಬೋದು. ಸೊ ದ ವಿಡಿಯೋ ಇಸ್ ಆಲ್ ಅಬೌಟ್ ಹೌ ಐ ಎಡಿಟ್. ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ, ಲೈಕ್ ನಾನು ಯಾವ ಎಫೆಕ್ಟ್ಸ್ ಯೂಸ್ ಮಾಡ್ತೀನಿ, ಯಾವ ಫಿಲ್ಟರ್ಸ್ ಯೂಸ್ ಮಾಡ್ತೀನಿ, ಆ್ಯಂಡ್ ಆ ಎಫೆಕ್ಟ್ಸ್ಗಳೆಲ್ಲ ಯಾವ್ದಾದ್ರು ಅಪ್ಲಿಕೇಶನ್ಸಲ್ಲಿ ಸಿಗುತ್ತೆ, ಲೈಕ್ ಎವ್ರಿಥಿಂಗ್. ಜಸ್ಟ್ ಮೇಕ್ ಶ್ಯೂರ್ ನೀವು ಕೊನೆವರೆಗೂ ವಿಡಿಯೋ ನೋಡ್ತೀರಾ, ಎಲ್ಲೂ ಸ್ಕಿಪ್ ಮಾಡಿದೆ, ಸೊ ದಟ್ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನನಗೆ ತುಂಬ ಜಾಸ್ತಿ ರಿಪೀಟೆಡಾಗಿ ಕೇಳೋವಂಥ ಕ್ವೆಶನ್ ಅಂದರೆ ಸ್ಲೋಮೋ ವಿಡಿಯೋಸ್ ಹೇಗೆ ಮಾಡ್ತೀರಾ ಅಂತ. ಸೊ ಐ ಆಮ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಸ್ಲೋಮೋ ವಿಡಿಯೋಸ್ ಆ್ಯಂಡ್ ನಥಿಂಗ್ ಸೊ ಕಾಂಪ್ಲಿಕೇಟೆಡ್ ಗೈಸ್, ಇಟ್ಸ್ ಸೊ ಸಿಂಪಲ್ ಆ್ಯಂಡ್ ಆಫ್ ಕೋರ್ಸ್ everything comes out of practice. First thing, patience is a key. ವಿಡಿಯೋನಲ್ಲಿ ತುಂಬ ಸ್ಪ್ಲಿಟ್ಸ್ ಇದೆ, ತುಂಬ ಮರ್ಜ್ ಮಾಡಬೇಕು ಆ್ಯಂಡ್ ಏನೇನೋ ಎಕ್ಸ್ಟ್ರಾ ಟ್ರಾನ್ಸಿಷನ್ಸ್ ಎಲ್ಲ ಮಾಡಿದ್ದೀರಾ ಅಂತಂದರೆ ಆಬ್ವಿಯಸ್ಲಿ ಪೇಷನ್ಸ್ ಬೇಕೇ ಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಇಂಟ್ರೆಸ್ಟ್. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಎಷ್ಟು ಸ್ಮೂತ್ ಆಗುತ್ತೋ ಅಷ್ಟು ಸ್ಮೂತಾಗಿ ಬರುತ್ತೆ ವಿಡಿಯೋಸು. ಸೊ ದಿಸ್ ಇಸ್ ಅ ಟಿಪ್. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಹೋಲ್ಡ್ ಆನ್. ಫಸ್ಟ್ ನಾನು ಎಡಿಟ್ ಮಾಡಬೇಕು ಅಂದರೆ ನಾನು ಆಬ್ವಿಯಸ್ಲಿ ವಿಡಿಯೋ ಮಾಡಬೇಕು. ಹೇ ಗೈಸ್, ಸೊ ನಾನು ಇಲ್ಲೇ ವಿಡಿಯೋ ಶೂಟ್ ಮಾಡೋದು. ಓಕೆ, ಫೋನ್ನ ಫಿಕ್ಸ್ ಮಾಡಿ ಆಯಿತು. ನಾನು ಒಂದು ಸೂಪರ್ ಆಗಿರೋ ಸಾಂಗಿಗೆ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ ಅದಾದಮೇಲೆ ಹೇಗೆ ಎಡಿಟ್ ಮಾಡ್ತೀನಿ ಎಲ್ಲದನ್ನು. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಐ ಡೋಂಟ್ ನೋ ಕಾಪಿರೈಟ್ಸ್ ಆಗುತ್ತಾ ಇಲ್ವಾ ಅಂತೇಳಿ ಸಾಂಗ್ಗೆ. ಸೊ ಮೇ ಬಿ ಅಕಸ್ಮಾತ್ ಏನಾದರೂ ಕಾಪಿರೈಟ್ಸ್ ಆಯಿತು ಅಂತ ಅಂದರೆ ಏನು ಮೇ ಬಿ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕ್ತೀನಿ ವಿಡಿಯೋನ. ಇನ್ ಕೇಸ್ ಕಾಪಿರೈಟ್ಸ್ ಆಗಿ ನಾನೇನಾದರೂ ಹಾಕೋಕ್ಕಾಗಿಲ್ಲ ಸಾಂಗ್ನ ಅಂತಂದರೆ ಐ ಡೋಂಟ್ ನೋ ವಾಟ್ ಏನು ಮಾಡ್ಬೋದು ಅಂತ. ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರ್ತೀನಿ, ಅಲ್ಲೋಗಿ ನೋಡಿ, ಮರಿಬೇಡಿ. ಇನ್ನೊಂದು ಫೋನಲ್ಲಿ ಸಾಂಗ್ನ ಪ್ಲೇ ಮಾಡಿ ಇಟ್ಕೋತೀನಿ, ಸೊ ದಟ್ ನನಗೆ ಸ್ಲೋ ಮೋಸ್ ಮಾಡಬೇಕಾದ್ರೆ ಈಸಿ ಅನ್ಸುತ್ತೆ. ಪ್ಲೇಯಿಂಗ್ ಇಟ್. ವಾವ್, ಎಷ್ಟು ಈಸಿ ಅನಿಸ್ತಿದೆ ಅಲ್ಲ ನೋಡೋದಕ್ಕೆ. Wait a minute. Few moments later. One eternity later. ನಿಜವಾಗ್ಲೂ ಸುಸ್ತಾಯ್ತು. ಅಲ್ಲಿ ಹೂ ಅಂಟವ ಓಕೆ, ರೋಸ್ ಬಂದು ನನ್ನ ಕೈಲಿ ಕೊಡೋದಕ್ಕೆ ಗಾಡ್ ಅಷ್ಟು ಟೈಮ್ ತಗೊಳ್ತು. ಇಟ್ಸ್ 10:20. ಟ್ಯಾಪ್ ಮಾಡೋಣ. ಇಟ್ಸ್ 10:23. ಓಕೆ, ಇಟ್ಸ್ 10:23 ಆ್ಯಂಡ್ ಐ ಆಮ್ ಸ್ಟಿಲ್ ಶೂಟಿಂಗ್. ಇನ್ನು ಇದಲ್ಲದೆ ಹುಡುಗಿ ಪಾರ್ಟ್ ಬೇರೆ ಮಾಡಬೇಕು. ಸೊ ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಐ ವಿಲ್ ಬಿ ಬ್ಯಾಕ್. ಎಸ್, ಐ ಆಮ್ ಬ್ಯಾಕ್. ಇವಾಗ ಈ ಔಟ್ಫಿಟ್ಟಲ್ಲಿ ನಾನು ಯಾವುದಾದ್ರು ಅರ್ಧಕ್ಕೆ ನಿಲ್ಸ್ಕೊಬಿಟ್ಟಿದ್ದೆ ಆವಾಗಲೇ ಹುಡುಗನ ಪಾರ್ಟ್ ಮಾಡಿ. ಸೊ ಕಂಟಿನ್ಯೂಷನ್ ಏನೇನು ಮಿಕ್ಕಿದ ಪಾರ್ಟ್ ಇದೆ ಅದೆಲ್ಲ ಇವಾಗ ಕಂಪ್ಲೀಟ್ ಮಾಡ್ಕೊಬಿಡೋಣ, ಟಕ ಅಂತ ಮುಗಿಸ್ಬಿಡೋಣ. ಓಕೆ, ಫೈನಲಿ ಇವಾಗ ಜಸ್ಟು ವಿಡಿಯೋ ಮಾಡಿದ್ದೆಲ್ಲ ಮುಗೀತು. ಸೊ ಇವಾಗ ಅಫ್ಕೋರ್ಸ್ ದ ಮೇನ್ ಪಾರ್ಟ್, ಎಡಿಟಿಂಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ 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 ಸರಿ, ಓಕೆ ಓಕೆ ಯಪ್ಪ, ಓಕೆ ನಾನು ಸ್ಟಾಪ್ ಮಾಡ್ತೀನಿ ಅನ್ನೋದಕ್ಕೆ ಓಕೆ ಅಂತ.
ಫಸ್ಟ್ ಆಫ್ ಆಲ್ ಎಡಿಟಿಂಗ್ ಅಂತ ಬಂದರೆ ಐ ಡೋಂಟ್ ಯೂಸ್ ಎನಿಥಿಂಗ್ ಲೈಕ್ ಫ್ಯಾನ್ಸಿ ಸಾಫ್ಟ್ವೇರ್ಸ್ ಆರ್ ಎಕ್ಸ್ಪೆನ್ಸಿವ್ ಸಬ್ಸ್ಕ್ರಿಪ್ಷನ್ಸ್ನ ತೊಗೊಳೋದು. ನೋ, ಐ ಡೋಂಟ್ ಯೂಸ್. ನಾನು ನಾರ್ಮಲಾಗಿ ಅಪ್ಲಿಕೇಶನ್ಸ್ ತುಂಬ ಯೂಸ್ ಮಾಡುವಂಥ ಅಪ್ಲಿಕೇಶನ್ಸ್ನ ಐ ಟೆಲ್ ಯು. ಒನ್ ಈಸ್ InShot ಆ್ಯಂಡ್ ಅದರ್ ಒನ್ ಇಸ್ VN, ದ ಥರ್ಡ್ ಒನ್ ಇಸ್ Vita. ಸೊ ಈ ಒಂದು 3 ಅಪ್ಲಿಕೇಶನ್ಸ್ನ ನಾನು ಆಲ್ಮೋಸ್ಟ್ ನನ್ನ ಎಲ್ಲ ವೀಡಿಯೋಸ್ಗೂ ಒಂದೊಂದು ಪಾರ್ಟಿಗೆ ಒಂದೊಂದು ಯೂಸ್ ಮಾಡಿರ್ತೀನಿ ಮೋಸ್ಟ್ ಆಫ್ ದ ವೀಡಿಯೋಸ್ಗೆ. ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಅಲ್ಲಿಂದ. ಇಷ್ಟೊತ್ತರ್ಗ ಟೈಮ್ ತೊಗೊಂಡು ಎಷ್ಟೆಷ್ಟು ಬೇಕು ವೀಡಿಯೋಸ್ ಎಲ್ಲ ಟ್ರಿಮ್ ಮಾಡ್ಕೊಂಡಿದ್ದೀನಿ. ನನ್ನ ಫೋನಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತೀನಿ, ಸೊ ದಟ್ ನಾನು ಇಲ್ಲಿ ಏನೇ ಮಾಡಿದ್ರು ನಿಮಗೆ ಸೈಡಲ್ಲೆಲ್ಲ ಕಾಣಿಸುತ್ತೆ. ಓಕೆ, ಆ್ಯಂಡ್ ಇಟ್ಸ್ ಡನ್. ಸೊ ಇಲ್ಲೇ 3 ಅಪ್ಲಿಕೇಶನ್ಸ್ ಇದೆ ಕೆಳಗಡೆ, InShot, VN ಆ್ಯಂಡ್ Vita. ಸೊ ಫಸ್ಟ್ ನಾನು InShot ಯೂಸ್ ಮಾಡಿಕೊಂಡು ಎಲ್ಲ ಎಡಿಟ್ ಮಾಡ್ತೀನಿ. ಆ್ಯಂಡ್ ಇಟ್ಸ್ InShot. ನ್ಯೂ ಆಪ್ಷನ್ಗೆ ಹೋಗಿ ನಾನು ಇಲ್ಲೆಲ್ಲದೂ ಫೇವ್ರೇಟ್ಸ್ಗೆ ಹಾಕ್ಕೊಂಡಿದ್ದೀನಿ ಫಸ್ಟೇ, ಸೊ ದಟ್ ಈಸಿ ಆಗುತ್ತೆ ಯಾವ್ದಾದ್ರು ಪಿಕ್ ಮಾಡಿ, ಬಿಕಾಸ್ ಎಷ್ಟೊಂದು ಕ್ಲಿಪ್ಪಿಂಗ್ಸ್ ಇದೆ. ಹಾಗಾಗಿ ಐ ಗೆಸ್ ಇದೆಲ್ಲದೂ ಇದೆ. ಲೋಡಿಂಗ್ ಆ್ಯಂಡ್ ಇಟ್ಸ್ ಡನ್. ಬ್ಯಾಕ್ಗ್ರೌಂಡ್ ವಾಯ್ಸ್ನ ಫುಲ್ ಕಡಿಮೆ ಮಾಡಿಬಿಡ್ತೀನಿ. ವಾಲ್ಯೂಮ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಹೋಗಿ ಫುಲ್ ಕಡಿಮೆ ಮಾಡಿ ಇಲ್ಲಿ ಅಪ್ಲೈ ಟು ಆಲ್ ಕ್ಲಿಪ್ಸ್ ಅಂತಿದೆ, ಸೊ ಇಲ್ಲಿ ಅಪ್ಲೈ ಮಾಡಿಬಿಡ್ತೀನಿ. ಸೊ ಇವಾಗ ಎಲ್ಲ ಕ್ಲಿಪ್ಪಿಂಗ್ಸ್ಗೂ ಬ್ಯಾಕ್ಗ್ರೌಂಡ್ ವಾಯ್ಸ್ ಬರಲ್ಲ. ಇದು ಫಸ್ಟ್ ಕ್ಲಿಪ್ಪಿಂಗ್ ಎಡಿಟ್ ಮಾಡಬೇಕಿರೋದು. ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಮ್ಯೂಸಿಕ್ ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಮೇಲ್ಗಡೆ ಮ್ಯೂಸಿಕ್ ಅನ್ನೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಆಲ್ರೆಡಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಬೇಕಾಗಿರೋ ಸಾಂಗ್ನ. ಸೊ ಇಲ್ಲಿ ಟ್ರ್ಯಾಕ್ಸ್ ಮೇಲೆ ಹೋದರೆ ಅಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂತ ಆಪ್ಷನ್ ಇದೆ, ಅಲ್ಲೋಗಿ ಐ ಟೇಕ್ ಡನ್. ಆ್ಯಂಡ್ ಈಗ ಸಾಂಗ್ ಬರುತ್ತೆ, ಪ್ಲೇ ಆಗುತ್ತೆ. ಏನು ಮಾಡ್ತೀನಿ, ಎಲ್ಲದೂ ಶಾರ್ಟ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಟ್ರಿಮ್ ಮಾಡ್ಕೊಂಡ್ಬಿಡ್ತೀನಿ, ಸೊ ದಟ್ ಏನು ಗಜಿಬಿಜಿ ಅನ್ಸಲ್ಲ ಮಧ್ಯದಲ್ಲಿ. ಹೇಗೆ ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀನೋ ಅದ್ರ ಬೇಸಿಸ್ ಮೇಲೆ ಎಡಿಟ್ ಮಾಡ್ತಿದ್ದೀನಿ. ಸೊ ಇವಾಗ ನನಗೆ ಇಷ್ಟ ಬೇಕಿರೋದು, ಸೊ ಐ ವಿಲ್ ಸ್ಪ್ಲಿಟ್ ಇಟ್ ಹಿಯರ್ ಆ್ಯಂಡ್ ಡಿಲೀಟ್. ಸೊ ಈಗ ಇಲ್ಲಿ ಹುಡುಗನ ಪಾರ್ಟು ನಾನು ಅಂದ್ಕೊಂಡಿದ್ದು ಇಲ್ಲಿಷ್ಟು ಹುಡುಗನ ಪಾರ್ಟ್ ಬಂದರೆ ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಏನು ಲಿರಿಕ್ಸ್ ಇದೆ ಅದಕ್ಕೆ ಹುಡುಗಿ ಪಾರ್ಟ್ ಬರಬೇಕು ಅಂತ. ಸೊ ನೆಕ್ಸ್ಟ್ ಪಾರ್ಟ್ ಈ ಕಡೆ ಲಾಸ್ಟ್ಗೆ ಹಾಕಿದ್ದೀನಿ ಹುಡುಗಿದು. ಸೊ ಎಲ್ಲ ಡ್ರ್ಯಾಗ್ ಮಾಡಿ ಈ ಕಡೆಗೆ ಹಾಕಿದ್ರೆ ಯಾವ ಪಾರ್ಟ್ ಬೇಕಂತ ಕರೆಕ್ಟಾಗಿ ಎಡಿಟ್ ಮಾಡಬೇಕು ನಾನು. ಸೊ ನನಗೆ ಇದು ಬೇಕು ಎಕ್ಸಾಕ್ಟ್ ಲೆಫ್ಟ್ ಸೈಡ್ ಪಾರ್ಟ್ನ ಡಿಲೀಟ್. ಐ ಥಾಟ್ ಸ್ಟಾರ್ಟಿಂಗ್ ಪಾರ್ಟಲ್ಲಿ ಸ್ವಲ್ಪ ಸ್ಪೀಡ್ ಮಾಡಿ ನೆಕ್ಸ್ಟ್ ಪಾರ್ಟ್ ಸ್ಲೋಮೋ ಇರಲಿ ಅಂತ. ಇದನ್ನು ಸ್ಲೋಮೋ ಪಾರ್ಟ್ ಎಲ್ಲರೂ ಕೇಳ್ತಾರಲ್ಲ, ಇದೇ ಅಪ್ಲಿಕೇಶನಲ್ಲೇ ಸ್ಪೀಡ್ ಸ್ಲೋ ಎಲ್ಲ ಮಾಡ್ಬೋದು. ಬಟ್ ಐಫೋನ್ ಕ್ಯಾಮ್ರಾದಲ್ಲಿರೋವಂಥ ಸ್ಲೋಮೋ ಅಷ್ಟು ಸ್ಮೂತಾಗಿ ಇದ್ರಲ್ಲಿ ಬರೋಲ್ಲ. ಸೊ ಅದೇ ಡಿಸಡ್ವಾಂಟೇಜ್. ಆಲ್ರೆಡಿ ಇನ್ ಸ್ಲೋಮೋ ನಾನು ಯಾವುದೇ ವಿಡಿಯೋ ಶೂಟ್ ಮಾಡಿದ್ರೂ ಸ್ಲೋಮೋನಲ್ಲೇ ಶೂಟ್ ಮಾಡ್ತೀನಿ. ಈವನ್ ನನಗೆ ಸ್ಲೋಮೋ ಬೇಡ ಅಂತಂದ್ರೂ ಯಾವುದೇ ಕ್ಲಿಪ್ಪಿಂಗಲ್ಲಿ ನನಗೆ ಸ್ಲೋಮೋ ಬೇಡ ಅಂದ್ರೂ ನಾನು ಸ್ಲೋಮೋದಲ್ಲೇ ಶೂಟ್ ಮಾಡ್ತೀನಿ. ಯಾಕಂದರೆ ನಾರ್ಮಲ್ ಕ್ಯಾಮ್ರಾಗಿಂತ ಸ್ಲೋಮೋ ಕ್ಯಾಮ್ರಾ ಸ್ವಲ್ಪ ಕ್ಲಾರಿಟಿ ಇನ್ನೂ ಚೆನ್ನಾಗಿರುತ್ತೆ. ದಿಸ್ ಇಸ್ ನಾಟ್ ಲೈಕ್ ಟ್ರಾನ್ಸಿಷನ್ ಥರ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಇಷ್ಟು ಪರ್ಫೆಕ್ಟಾಗಿ ಬರಬೇಕು ಅನ್ನೋ ಪಾಯಿಂಟೇ ಬರೋಲ್ಲ. ಇಲ್ಲಿ ನಾನು ಹೆಂಗೆ ಮಾಡಿದ್ರೂ ಯಾವ ಥರ ಮಾಡಿದ್ರೂ ನನಗಿಷ್ಟ ಆಗೋ ಥರ ಕಂಪ್ಲೀಟಾಗಿ ನನಗೆ ಹೆಂಗೆ ಬೇಕೋ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು. ಬಟ್ ನಾನೇನು ಮಾಡ್ತಿದ್ದೀನಿ, ಇಲ್ಲಿ ಹುಡುಗಿ ಪಾರ್ಟಿಗೆ ಕಂಪ್ಲೀಟಾಗಿ ಸ್ಲೋಮೋ ಹಾಕಿದ್ದೀನಿ, ಹುಡುಗನ ಪಾರ್ಟಿಗೆ ಫುಲ್ ಅಂದರೆ ಹಾಡು ಹೇಳ್ತಿರೋ ಥರ ಮಾಡಿಬಿಟ್ಟಿದ್ದೀನಿ. ಸೊ ನನಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಕಂಪ್ಲೀಟ್ ವಿಡಿಯೋನು ಇದೇ ಥರ ಎಡಿಟ್ ಮಾಡ್ತೀನಿ. ಈಗ ನಾವು ಸ್ಪೀಡ್ ಆಪ್ಷನ್ನ ಯೂಸ್ ಮಾಡಬೇಕಾದ್ರೆ ಎಕ್ಸಾಕ್ಟ್ 4 ಇಟ್ಟರೆ ನಾರ್ಮಲ್ ಇರುತ್ತೆ, ಲೈಕ್ ಸ್ಪೀಡು ಇರಲ್ಲ ಸ್ಲೋನೂ ಇರಲ್ಲ. ಅಬೌವ್ 4 ಆದರೆ ತುಂಬ ಅಂದರೆ ಏನಾಗುತ್ತೆ, ಸ್ಪೀಡ್ ಆಗಿಬಿಡುತ್ತೆ. 4ಗಿಂತ ಒಳಗಡೆ ಆದರೆ ಸ್ಲೋ ಆಗುತ್ತೆ. ದಿಸ್ ಈಸ್ ಓನ್ಲಿ ಫಾರ್ ಸ್ಲೋಮೋನಲ್ಲಿ ಮಾಡಿರೋ ವೀಡಿಯೋಸಿಗೆ ಮಾತ್ರ. 4ಗಿಟ್ಟರೆ ನಾರ್ಮಲ್ ಇರುತ್ತೆ, 4ಗಿಂತ ಜಾಸ್ತಿ ಆದರೆ ಸ್ಪೀಡ್ ಆಗುತ್ತೆ, 4ಗಿಂತ ಕಡಿಮೆ ಆದರೆ ಸ್ಲೋ ಆಗುತ್ತೆ. ಮಾಡ್ತಿದ್ದೀನಿ ಅಂತಂದರೆ ರೊಟೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಲ್ಲ, ಸೊ ನನ್ನ ಇಮ್ಯಾಜಿನೇಷನಲ್ಲಿ ಏನಾಗಬೇಕು, ಇಲ್ಲಿ ಹಿಂಗೆ ರೊಟೇಟ್ ಮಾಡಿದಾಗ ಹುಡುಗನ ಪಾರ್ಟ್ ಇಷ್ಟು ತೋರಿಸಿದ್ರೆ ಮಿಕ್ಕಿದ್ದು ಹುಡುಗಿ ಪಾರ್ಟ್ ತೋರಿಸ್ಬೇಕು. ಆ ರೊಟೇಷನ್ ಪಾರ್ಟಿಗೆ ಹುಡುಗಿನ ಹಾಕಾಯಿತು. 2 ಸೈಡಿಂದ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ, ಹುಡುಗಿ ಸೈಡಿಂದನೂ ಹುಡುಗನ ಸೈಡಿಂದನೂ. ಮೂವೀಸಲ್ಲಿ ಹಾಗೆ ಅಲ್ವಾ ತೋರಿಸೋದು, ಸೊ ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿ ಹಿಂಗೆ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅನ್ನೋ ಒಂದು ಸ್ಮಾಲ್ ಐಡಿಯಾಸ್ನ ತೊಗೊಂಡು
ಇಲ್ಲಿ ರಿಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇಮ್ಯಾಜಿನೇಷನಲ್ಲಿ ಎವ್ರಿ ಟೈಮ್ ಹಿಂಗೆ ಆಗುತ್ತೆ ಆ್ಯಕ್ಚುಲಿ. ನಾನು ಯಾವಾಗ ವಿಡಿಯೋ ಮಾಡಬೇಕಿದ್ರೂ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ, ಬಟ್ ಲಾಸ್ಟಿಗೆ ಯೂಸ್ ಮಾಡಬೇಕಾದ್ರೆ ಇಷ್ಟಿಷ್ಟೇ ಯೂಸ್ ಮಾಡೋವಂಥ ಸಿಚುವೇಶನ್ಸ್ ಬಂದುಬಿಡುತ್ತೆ. ಬಿಕಾಸ್ ಸಾಂಗ್ ತುಂಬಾ ಕಡಿಮೆ ಇರುತ್ತೆ. ಅಂದರೆ ನಾನು ಮಾಡಿರೋ ಥೀಮ್ಗೆ ಸಾಂಗ್ ತುಂಬಾ ಕಡಿಮೆ ಅನಿಸುತ್ತೆ ನನಗೆ. ಸೊ ಆ ಮ್ಯೂಸಿಕ್ಗೆ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಡ್ಯಾನ್ಸ್ ಅಥವಾ ಆ ಥರ ಏನಾದ್ರೂ ಲೈಟಾಗಿ ಸ್ವಲ್ಪ ಮೂಮೆಂಟ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನಿಸ್ತು. ಸೊ ಎರಡೂ ಸೈಡಿಂದನೂ ಸೇಮ್ ಎಗೇನ್ ಎರಡೂ ಸೈಡಿಂದನೂ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಫೈನಲಿ ಇನ್ನೇನು ವಿಡಿಯೋ ಎಂಡಿಂಗ್ ಪಾರ್ಟ್ ಇದು. ಸೊ ಲಾಸ್ಟ್ ಎಡಿಟಿಂಗ್, ಲಾಸ್ಟ್ ಸೆಗ್ಮೆಂಟ್. ನಾನು ಏನೋ ಮಾಡ್ಬೇಕು ಅಂದ್ಕೊಂಡಿರ್ತೀನಿ, ಎಲ್ಲ ಶಾರ್ಟ್ ಮಾಡಿ ಫುಲ್ ಕಡಿಮೆ ಆಗೋಗುತ್ತೆ ಲಾಸ್ಟಿಗೆ. ಸೊ ಇಲ್ಲಿ ಹಿಂಗೆ ಎಳ್ದು ಹಿಂತಿರುಗಿಸೋದು ಎಲ್ಲ ಮಾಡಿದ್ದೀನಿ. ಓಕೆ, ವಿಡಿಯೋ ಎಲ್ಲ ಇನ್ನೇನು ಆಲ್ಮೋಸ್ಟ್ ಮುಗಿತಾ ಬಂತು. ಇಟ್ಸ್ ಪ್ರಿಟಿ ಗುಡ್. ಅಂದರೆ ವಿಡಿಯೋ ಆಲ್ಮೋಸ್ಟ್ ಲೈಕ್ 20-30 ಮಿನಿಟ್ಸ್ ಆಗೋಗ್ಬಿಡುತ್ತೆ. ಬಿಕಾಸ್ ಇವಾಗ ಆಲ್ರೆಡಿ ನೀವು ನೋಡಿ 2:36 ಆಗಿದೆ. ನಾನು ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡಿದಾಗ 1 o'clock or 1:30 ಐ ಗೆಸ್. ಸೊ 1 hour ಆಗೋಗ್ಬಿಡುತ್ತೆ. ಅದಕ್ಕೆ ಎಲ್ಲ ಫಾಸ್ಟ್ ಮಾಡಿ ಅಂದರೆ ನಾನು ಎಡಿಟಿಂಗ್ ಮಾಡಿ ನಿಮಗೆ ಸ್ವಲ್ಪ ಹೇಳ್ತಿದ್ದೀನಿ ಹೇಗೆ ಮಾಡಿದೆ ಅಂತ. ಫೈನಲ್ ಆಗಿ ವಿಡಿಯೋ ಹೇಗಿದೆ ಅಂತ ತೋರಿಸ್ತೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿರ್ತೀನಿ. ಯು ಕ್ಯಾನ್ ಜಸ್ಟ್ ಗೋ, ಯು ಕ್ಯಾನ್ ಚೆಕ್ ಔಟ್ ಆ್ಯಂಡ್ ಆಲ್ಸೋ ಲೀವ್ ಅ ಹಾರ್ಟ್. 3, 2 and 1. ಗೈಸ್, ಈ ವಿಡಿಯೋ ವಿತ್ ಸಾಂಗ್ ನೋಡಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರೋ ಲಿಂಕ್ ಹಾಕಿದ್ದೀನಿ. ಪ್ಲೀಸ್ ಡೂ ಚೆಕ್ ಔಟ್. ನೆಕ್ಸ್ಟ್ we're gonna save it. ಇಲ್ಲಿ ಮೇಲ್ಗಡೆ ಆರಾಮಾಗಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ರೆಸಲ್ಯೂಷನ್ನ 4K ಇಟ್ಬಿಟ್ಟು ಆ್ಯಂಡ್ ಐ ಆಮ್ ಜಸ್ಟ್ gonna save it. ಎಸ್, ಆ್ಯಂಡ್ ಇಟ್ ಈಸ್ ಡನ್. ನೋಡೋಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ, ನೋಡೋಕ್ಕೆ ತುಂಬ 15 ಸೆಕೆಂಡ್ಸ್ ವಿಡಿಯೋ ಅಷ್ಟೇ ಅಂತ ಅನಿಸುತ್ತೆ. ಬಟ್ ಸೀರಿಯಸ್ಲಿ ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಈ ಥರ ವಿಡಿಯೋ. ಸ್ಪೆಷಲಿ ಜಸ್ಟ್ ಲೈಕ್ ಟ್ರಾನ್ಸಿಷನ್ ಅಥವಾ ಲಿಪ್ಸಿಂಗ್ ವಿಡಿಯೋಸ್ ಆದರೆ ತುಂಬ ಬೇಗ ಮುಗ್ದೋಗುತ್ತೆ. ಮತ್ತು VN ಅಪ್ಲಿಕೇಶನ್ನ ನಾನು ಈ ವಿಡಿಯೋಗೆ ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ ನನಗೆ ಇದರಲ್ಲಿ ನಾನೇ ಆಲ್ರೆಡಿ ತುಂಬ ಟ್ರಾನ್ಸಿಷನ್ ಮಾಡಿರೋದ್ರಿಂದ ಅದಕ್ಕೆ ಎಕ್ಸ್ಟ್ರಾ ಎಫೆಕ್ಟ್ಸ್ ಹಾಕಿದ್ರೆ ಸ್ವಲ್ಪ ಜಾತ್ರೆ, ಅದಕ್ಕೆ ನಾನು ಯೂಸ್ ಮಾಡ್ತಿಲ್ಲ. ಬಟ್ ತೋರಿಸ್ತೀನಿ ನಾನು ಏನೇನಿದೆ ಅಂತ ಹೇಳಿ. ಅದರಲ್ಲಿ ಇದೇ ವಿಡಿಯೋ ಅಂತಲೇ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಪ್ಲಿಟ್ ಮಾಡಿದ್ರೆ ಸೇಮ್ ಅದೇ ಮೆಥಡ್ ಸ್ಪ್ಲಿಟ್ ಮಾಡಿ ಅದರಲ್ಲಾದರೆ ನಾವು ಟ್ರಿಮ್ ಮಾಡ್ಕೋತೀವೋ. ಬಟ್ ಇದು ಜಸ್ಟ್ ಏನು ಎಫೆಕ್ಟ್ಸ್ ಯೂಸ್ ಮಾಡೋದ್ರಿಂದ ಇದರಲ್ಲಿ ಏನು ಟ್ರಿಮ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಈ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ವಿಲ್ ಗೆಟ್ ಲೈಕ್ ಏನೋ ಝೂಮ್ ಎಫೆಕ್ಟ್ ಅಥವಾ ಸರ್ಕಲ್ ಮಾಡೋದು ಅಥವಾ ಸ್ಲೈಡ್ ಮಾಡೋದು, ಈ ಥರ ಸ್ಮಾಲ್ ಎಫೆಕ್ಟ್ ಸಿಗುತ್ತೆ. ಅದು ಬಿಟ್ಟರೆ ಇಲ್ಲಿ ಕೆಳಗಡೆ ಎಫೆಕ್ಟ್ಸ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರಲ್ಲಿ ಹೋದರೆ ವಿಲ್ ಗೆಟ್ ಶೇಕ್ ಎಫೆಕ್ಟ್. ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ ಶೇಕ್ ಎಫೆಕ್ಟ್ನ. ಸೊ ಆ ಎಫೆಕ್ಟು VN ಅಪ್ಲಿಕೇಶನಲ್ಲಿದೆ. ಈ ಥರ ಎಫೆಕ್ಟ್ಸ್ ಏನಾದರೂ ಬೇಕು ಅಂತಂದಾಗ ಈ ಅಪ್ಲಿಕೇಶನ್ನ ನಾನು ಯೂಸ್ ಮಾಡ್ತೀನಿ. ಇದು ಬಿಟ್ಟರೆ ಇದರಲ್ಲಿ ಇನ್ನೇನಿಲ್ಲ. ಫಿಲ್ಟರ್ ಚೆನ್ನಾಗಿದೆ ಇದರಲ್ಲಿ, ಈ ಅಪ್ಲಿಕೇಶನಲ್ಲಿ. ಸೊ ಎಲ್ಲೋದ್ರೆ A1 ಫಿಲ್ಟರ್ ಅಂದರೆ ಇಲ್ಲಿ ಇಂಟೆನ್ಸಿಟಿ ಕಡಿಮೆ ಮಾಡ್ಕೋಬೋದು, ಜಾಸ್ತಿ ಕಡಿಮೆ ನಿಮಗೆ ಎಷ್ಟು ಬೇಕಷ್ಟು. ಬಟ್ ಇದರಲ್ಲಿ ಕಂಪ್ಯಾರಿಟಿವ್ಲಿ ಇದರಲ್ಲಿರೋ ಫಿಲ್ಟರ್ಸು ನನಗೆ ಇಷ್ಟ ಆಗುತ್ತೆ. ಸ್ಪೆಷಲಿ ನಾನು ಯೂಸ್ ಮಾಡ್ತೀನಿ ಎಲ್ಲ ಕಡೆ. ಎಫೆಕ್ಟ್ಸಿಗೆ ಮಾತ್ರ ನಾನಿದು ಈ ಅಪ್ಲಿಕೇಶನ್ನ ಯೂಸ್ ಮಾಡೋದು. ಕಮಿಂಗ್ ಟು ವೀಟಾದಲ್ಲಿ ಏನಂದರೆ ಸಿಕ್ಕಾಪಟ್ಟೆ ಎಫೆಕ್ಟ್ಸ್ ಇದೆ. ಎಫೆಕ್ಟ್ಸ್ಗೆ ಅಂತಲೇ ಇದನ್ನು ಯೂಸ್ ಮಾಡೋದು. ಇನ್ನು ಮೋಸ್ಟ್ ಆಫ್ ಆಲ್ ನಾನು ಇದೇ ಅಪ್ಲಿಕೇಶನ್ ಯೂಸ್ ಮಾಡೋದು. ಎಲ್ಲದಕ್ಕೂ ಯೂಸ್ ಮಾಡೋದಕ್ಕಾಗಲ್ಲ. ಬಟ್ ಕಂಪ್ಯಾರಿಟಿವ್ಲಿ ಅಂದರೆ ಬಟ್ ಏನಾಗುತ್ತೆ ಅಂದರೆ ಕೆಲವೊಂದೊಂದು ವೀಡಿಯೋಸ್ಗೆ ಕೆಲವೊಂದೊಂದು ಎಫೆಕ್ಟು ದಿ ಬೆಸ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಆ ಥರ ವೀಡಿಯೋಸಿಗೆ ಮಾತ್ರ ನಾನು ಎಫೆಕ್ಟ್ಸ್ ಹಾಕೋದು. ಇಲ್ಲ ಅಂದರೆ ನಾನು ನಾರ್ಮಲ್ ವೀಡಿಯೋಸ್ಗೆಲ್ಲ ಎಫೆಕ್ಟ್ಸೇ ಹಾಕೋಕ್ಕೆ ಹೋಗಲ್ಲ. ಸ್ಪೆಷಲಿ ಇವತ್ತು ಮಾಡಿದಂಥ ವೀಡಿಯೋಸ್ಗಂತೂ ಹಾಕೋದಕ್ಕೆ ಹೋಗಲ್ಲ. ಏನಂದರೆ ಸ್ವಲ್ಪ ಮೈಲ್ಡ್ ಆಗಿರೋ ಎಫೆಕ್ಟ್ಸು, ಲೈಕ್ ಗೊತ್ತಾಗದೇ ಇರೋ ಹಾಗೆ ಆ ಥರದ ಎಫೆಕ್ಟ್ಸ್ ಹಾಕ್ತೀನಿ. ಅದರಲ್ಲೂ ನನಗೇನಾದರೂ ಸಟಲ್ ಲುಕ್ ಬೇಕು ಅಂತಂದಾಗ, ಬ್ಯಾಕ್ಗ್ರೌಂಡ್ ನನಗೆ ಮ್ಯಾಚ್ ಆಗ್ತಿಲ್ಲ ಅಂತ ಅನ್ನಿಸ್ದಾಗ ಮಾತ್ರ ನಾನು ಈ ಎಫೆಕ್ಟ್ಸ್ನ ಯೂಸ್ ಮಾಡ್ತೀನಿ. ಇದರಲ್ಲೂ ಸಿಕ್ಕಾಪಟ್ಟೆ ಎಫೆಕ್ಟ್ಸ್ ಇದೆ. ಮೋಸ್ಟ್ ಆಫ್ ದ ಟೈಮ್ ಯೂಸ್ ಮಾಡೋದು ಅಂದರೆ ಇದೊಂದು ಸ್ಲೋ ಇನ್ ಅಂತ ಇದೆ ಒಂದು ಎಫೆಕ್ಟು. ಈ ಎಫೆಕ್ಟ್ನ ತುಂಬ ಯೂಸ್ ಮಾಡ್ತೀನಿ ನಾನು ಯೂಶ್ವಲ್ ಆಗಿ. ಅಂದರೆ
ನಾರ್ಮಲಾಗಿ ನನಗೇನು ಬೇರೆ ಏನೂ ಗೊತ್ತಾಗಲಿಲ್ಲ, ಇದಕ್ಕೇನು ಎಫೆಕ್ಟ್ ಹಾಕಬೇಕು ಅಂತ ಗೊತ್ತಾಗಿಲ್ಲ ಅಂದಾಗೂ ತುಂಬ ಯೂಸ್ ಮಾಡಿದ್ದೀನಿ ಸ್ಲೋ ಇನ್ ಎಫೆಕ್ಟ್ನ. ಅದೊಂದು ಎಫೆಕ್ಟ್ ನನಗೆ ಇಷ್ಟ ಆಗುತ್ತೆ, ಅದೊಂದು ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಆ್ಯಕ್ಚುಲಿ ಇದು ಈ ಫೋನಲ್ಲಿ ಇರಲಿಲ್ಲ ಅಪ್ಲಿಕೇಶನು. ನಾನು ಈ ಫೋನಲ್ಲಿ ಅಂದರೆ ನನ್ನ ಫೋನಲ್ಲಿ ಶೂಟ್ ಮಾಡ್ತಿದ್ದೀನಿ ಅಂತೇಳಿ ಇದರಲ್ಲೆಲ್ಲ ಹೊಸ್ದಾಗಿ ಡೌನ್ಲೋಡ್ ಮಾಡಿದ್ದು. ಹಂಗಾಗಿ ಎಲ್ಲ ಡೌನ್ಲೋಡ್ ಆಪ್ಷನಲ್ಲೇ ಇದೆ. ನನ್ನ ಫೋನಲ್ಲಿ ಆಗಿದ್ದಿದ್ರೆ ಎಲ್ಲದೂ ಡೌನ್ಲೋಡ್ ಆಗಿತ್ತು. ಇಲ್ಲಿ ಮೋಷನ್ ಅಂತ ಒಂದಿದೆ, ಇದರಲ್ಲೂ ತುಂಬ ಎಫೆಕ್ಟ್ಸ್ ಇದೆ, ಬಟ್ ನಾನು ಯಾವುದೂ ಇದನ್ನು ಅಷ್ಟು ಯೂಸ್ ಮಾಡಲ್ಲ. ಅದರಲ್ಲಿ ಝೂಮ್ ಸ್ಪಿನ್, ಈ ಎಫೆಕ್ಟ್ನು ಆಲ್ಮೋಸ್ಟ್ ಎಷ್ಟೊಂದು ಜನ ಯೂಸ್ ಮಾಡ್ತಿರ್ತಾರೆ. ಆ್ಯಂಡ್ ಸ್ವಲ್ಪ ಟ್ರೆಂಡಿಂಗ್ ಎಫೆಕ್ಟ್ ಕೂಡ ಇದು. ಸೊ ಈ ಒಂದು ಎಫೆಕ್ಟೂ ಇದೇ ಅಪ್ಲಿಕೇಶನಲ್ಲಿರೋದು, ಝೂಮ್ ಸ್ಪಿನ್ ಅಂತೇಳಿ ನೋಡ್ಬೋದು ನೀವು. ತೋರಿಸ್ತೀನಿ. ಈ ಥರ ಝೂಮ್ ಆಗಿಬಿಟ್ಟು ನಿಂತ್ಕೊಳ್ಳುತ್ತೆ. ನನಗೆ ಸ್ವಲ್ಪ ಸಟಲ್ ಲುಕ್ ಬೇಕು ಅಂತ ಹೇಳಿದ್ನಲ್ಲ, ಆ ಥರ ವೀಡಿಯೋಸಿಗೆ ನಾನು ಈ ಎಫೆಕ್ಟ್ನ ಯೂಸ್ ಮಾಡ್ತೀನಿ. ಅದನ್ನು ತುಂಬ ಬಫರ್ ಆಗ್ತಾ ಇದೆ. ಅಂದರೆ ಸ್ವಲ್ಪ ಮೈಲ್ಡಾಗಿ ಕಾಣುತ್ತೆ, ಚೆನ್ನಾಗಿ ಅನಿಸುತ್ತೆ, ನಂಗೆ ತುಂಬ ಇಷ್ಟ. ಸೊ ಈ ಎಫೆಕ್ಟ್ನ ಯೂಸ್ ಮಾಡ್ತೀನಿ. ಎಲ್ಲ ಡೆವಿಲ್ ಲುಕ್ಸ್ ಎಲ್ಲ ಮಾಡಿದ್ವು ಅಂತಂದಾಗ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಂದಾಗ ಎಷ್ಟೊಂದಿದೆ ಇದರಲ್ಲಿ. ಹುಡುಕಿದ್ರೆ ಸಿಕ್ಕಾಬಿಟ್ಟೆ ಎಫೆಕ್ಟ್ಸ್ ಇದೆ. ಆಮೇಲೆ ಸ್ವಲ್ಪ ಇನ್ನೊಂದು ಇಷ್ಟು ಎಡಿಟಿಂಗ್ಸ್ ಕಲಿದೆ ಇನ್ನೊಂದು ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಟೈಮ್ ಕೊಟ್ಟರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಎಡಿಟಿಂಗ್ ಮಾಡೋದ್ರಿಂದ ವಿಡಿಯೋ ಇನ್ನಷ್ಟು ಚೆನ್ನಾಗಿ ಕಾಣೋ ಕೂಡ ಮಾಡ್ಬೋದು. ಎಲ್ಲದು ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇನ್ ದ ಸೆನ್ಸ್ ನೀವು ಕಂಟಿನ್ಯೂಸ್ ವಿಡಿಯೋ ಕ್ರಿಯೇಷನಲ್ಲಿದ್ದರೆ ಮಾಡ್ತಾ ಇದ್ದರೆ ಆಬ್ವಿಯಸ್ಲಿ ನಿಮಗೂ ಗೊತ್ತಾಗಿರುತ್ತೆ. ತುಂಬ ನೆಸೆಸರಿ ಇತ್ತು ಅಂತ ಅಂದಾಗ ಮಾತ್ರ ತುಂಬ ಎಫೆಕ್ಟ್ಸ್ ಯೂಸ್ ಮಾಡಿದ್ದೀನಿ. That's it guys. Yes, and I'm done. Okay, so as promised ನಾನು ಕಂಪ್ಲೀಟ್ ನನ್ನ ವಿಡಿಯೋ ಎಡಿಟಿಂಗ್ ಜರ್ನಿನ ತೋರಿಸಿದ್ದೀನಿ. ಆ್ಯಂಡ್ ದಿಸ್ ಇಸ್ ಇಟ್. ಇಷ್ಟೇ ಈ ವಿಡಿಯೋದು. ಐ ಹೋಪ್ ಯು ಎಂಜಾಯ್ಡ್ ಮೈ ವಿಡಿಯೋ. ನನಗೆ ಎಡಿಟಿಂಗ್ ವಿಡಿಯೋ ಕೇಳಿದ್ರು ಅವರೆಲ್ಲರೂ ಅಟ್ಲೀಸ್ಟ್ ಒಂದು ಸ್ಮಾಲ್ ಪಾರ್ಟಲ್ಲಿ ಅಟ್ಲೀಸ್ಟ್ ಒಂದು 2-3 ವಿಷಯ ಎಕ್ಸ್ಟ್ರಾ ತಿಳ್ಕೊಂಡ್ರಿ ಅಂತ. ವಿ ಹ್ಯಾವ್ ಎಂಟರ್ಡ್ ದ ಲಾಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ಸೊ ಇಫ್ ಯು ಲೈಕ್ ಮೈ ವಿಡಿಯೋ, ಗಿವ್ ಅ ಥಮ್ಸ್ ಅಪ್, ಶೇರ್ ವಿತ್ ಯೋರ್ ಫ್ರೆಂಡ್ ಆ್ಯಂಡ್ ಆಲ್ಸೋ ಕಾಮೆಂಟ್ ಬಿಲೋ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇದೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನನ್ನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮಿಸ್ ಆಗಲ್ಲ. And that's it. Thank you so much for watching. I love you. Bye bye. See you with the next video. Take care.